ಕಾಮಿಡಿ ಕಿಲಾಡಿ ಸ್ಟಾರ್ ಕಮ್ ನಟನ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ಪಬ್ಲಿಕ್ ಟಿವಿಗೆ ದೂರುದಾರೆ ಮಾತನಾಡಿದ್ದಾರೆ. ಮನು ಲೈಂಗಿಕ ದೌರ್ಜನ್ಯದ ವಿಡಿಯೋ ಮಾಡಿದ್ದಾನೆ. ಆತ ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾನೆ. ಕಾಮಿಡಿ ಕಿಲಾಡಿ ಸ್ಟಾರ್ ಕಮ್ ನಟನ ವಿರುದ್ಧ ಸಂತ್ರಸ್ತೆ ಹೇಳ್ತಿರುವಂತಹ ಹೇಳಿಕೆ ಇದು. ಪಬ್ಲಿಕ್ ಟಿವಿಯ ಜೊತೆಗೆ ಖುದ್ದು ಸಂತ್ರಸ್ತೆ ಮಾತನಾಡಿದ್ದಾರೆ. ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದ್ದು ಅಲ್ಲದೆ ಆತನ ವಿಡಿಯೋ ಕೂಡ ಮಾಡಿಕೊಂಡಿದ್ದಾನೆ. ಆತನ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದುಡ್ಡಿಗಾಗಿ ಅಪಪ್ರಚಾರ ಮಾಡ್ತಿದ್ದಾಳೆ ಅಂತ ಆರೋಪವನ್ನು ಕೂಡ ಮಾಡ್ತಿದ್ದಾನೆ. ಆದರೆ ಅದ್ಯಾವುದು ಕೂಡ ಅಲ್ಲ. ವಾಸ್ತವವಾಗಿ ನಾನು ಅನುಭವಿಸಿರುವಂತಹ ನೋವನ್ನು ನಾನು ಹೊರ ಹಾಕ್ತಾ ಇದ್ದೀನಿ. ಸಿನಿಮಾಗೂ ನನ್ನ ಬಾಳ್ನಲ್ಲಿ ಆಗಿರುವಂತಹ ಈ ದುರಂತಕ್ಕೂ ಯಾವುದೇ ಲಿಂಕ್ ಅಪ್ ಇಲ್ಲ ಅಂತ ಆಕೆ ಹೇಳಿದ್ದಾರೆ. ಸಿನಿಮಾಗೋಸ್ಕರ ಇದನ್ನ ನಾನು ಕಂಪ್ಲೇಂಟ್ ಕೊಟ್ಟೆ ಇಲ್ಲ ಸರ್. ಇದು ಇವತ್ತು ಕೊಟ್ಟ ಕಂಪ್ಲೇಂಟ್ ಅಲ್ಲ ಸರ್. ಇದು ನಿನ್ನೆ ಬೆಳಿಗ್ಗೆ ಮೊನ್ನೆಯಿಂದ ನಡೀತಿರೋ ಪ್ರೊಸೀಜರ್. ಅವ್ರು ಮೊನ್ನೆ ನೈಟ್ ನಮ್ಮ ಮನೆಗೆ ಬಂದು ಬಲವಾಗಿ ಲೈಂಗಿಕ ದೌರ್ಜನ್ಯ ನಡೆಸಿ ನ್ಯೂಡ್ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾನೆ. ಶುಕ್ರವಾರ ಅಂದ್ರೆ ಶನಿವಾರ ಆ ತರ ಮಾಡಿದಾಗ ನಾನು ಕಂಪ್ಲೇಂಟ್ ಕೊಟ್ಟೆ ಬಾಯಿ ಮುಚ್ಕೊಂಡಿರ್ಬೇಕಾ? ಎಲ್ಲರೂ ನೆಗೆಟಿವ್ ಆಗಿ ದುಡ್ಡುಗೋಸ್ಕರ ಮಾಡ್ತೀವಿ. ಏನದು ಗೊತ್ತಿಲ್ಲ, ಯಾರ ತರ ಪ್ರಸಾರ ಮಾಡ್ತಿದ್ದಾರೆ ಅಂತ ಫಸ್ಟ್ ತಿಳ್ಕೋಬೇಕು. ಏಂತಕ್ಕೆ ಈಗ ಈ ಟೈಮ್ ನನಗಷ್ಟು ಬುದ್ಧಿ ಇಲ್ವಾ? ಈ ಟೈಮಲ್ಲಿ ಜನ ಬೈತಾರೆ. ಸಿನಿಮಾ ಟೈಮಲ್ಲಿ ಇದೆ ಅಲ್ಲ, ಮೊನ್ನೆ ಅವ್ನು ಬಂದು ಆ ಥರ ಮಾಡಿ ಹೋಗಿ ಹುಷಾರಿದ್ದಾರೆ ಹುಡುಗಿಗೆ ಆ ಥರ ಎಲ್ಲ ಮಾಡಿ ಹೋಗಿದ್ದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಥರ ನೆಗೆಟಿವ್ ಆಗ್ತು ಸರ್, ತುಂಬಾ ಇತ್ತು. ಈಗಿನ ಯೋಚನೆ ಅಲ್ಲ, 2 ತಿಂಗಳು ಹಿಂದೆ ಅಂತಾನೆ ನಾನು ನೀಟಾಗಿ ಹೇಳ್ತೀನಿ ಸರ್. ಸ್ವಲ್ಪ ಸಮಯ ಕೊಡಿ, ಸಾಕ್ಷಿಗಳ ಸಮೇತ ನಾನು ಹೇಳ್ತೀನಿ ಸರ್. ಆಕೆ ಅಳುತ್ತಲೇ ತನ್ನ ನೋವನ್ನ ವ್ಯಕ್ತಪಡಿಸಿದ್ದಾಳೆ. ನಾನು ಸಿನಿಮಾಗಾಗಿ ಈ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ ಅಂತ ಅಪಪ್ರಚಾರ ಮಾಡಲಾಗ್ತಾ ಇದೆ. ಇದು ನಿನ್ನೆ ಮೊನ್ನೆದಲ್ಲ, 2 ತಿಂಗಳಿಂದಲೂ ಕೂಡ ನಾನು ಈ ಬಗ್ಗೆ ಯೋಚನೆ ಮಾಡಿದ್ದೀನಿ. 3-4 ದಿನಗಳ ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆನಂತರದಲ್ಲಿ ಬಂದು ನಮ್ಮ ಮನೆಗೆ ಒಂದು ವಿಡಿಯೋ ಮಾಡಿಕೊಟ್ಟು ಹೋಗ್ತಾನೆ. ಅದಾದ ನಂತರವೂ ಕೂಡ ಕಂಪ್ಲೇಂಟನ್ನು ಹಿಂಪಡಿಬೇಕು ಅಂತ ಅಂದರೆ ಹೇಗೆ ಸಾಧ್ಯ? ದುಡ್ಡುಗೋಸ್ಕರ ನಾನು ಮಾಡ್ತಾ ಇಲ್ಲ, ನೆಗೆಟಿವ್ ಪಬ್ಲಿಸಿಟಿಗೋಸ್ಕರ ಮಾಡ್ತಿಲ್ಲ ಅಂತ ಆಕೆ ಹೇಳಿದ್ದಾಳೆ.